ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಇದರಿಂದ ಇವತ್ತು 5ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಯತ್ ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ತದ್ಯೋಗೈರಪಿ ಗಮ್ಯತೆ ಏಕಂ ಸಾಂಖ್ಯಂ ಚ ಯೋಗಂ ಚ ಯ ಪಶ್ಯತಿ ಸ ಪಶ್ಯತಿ. ಅನುವಾದ: ಜ್ಞಾನಯೋಗಿಯು ಯಾವ ಪರಮಧಾಮವನ್ನು ಪಡೆದುಕೊಳ್ಳುವನೋ ಕರ್ಮಯೋಗಿಗಳೂ ಸಹ ಅದನ್ನೇ ಪಡೆಯುತ್ತಾರೆ. ಅದಕ್ಕಾಗಿ ಯಾವ ಪುರುಷನು ಜ್ಞಾನಯೋಗ ಮತ್ತು ಕರ್ಮಯೋಗವನ್ನು ಫಲರೂಪದಲ್ಲಿ ಒಂದೆಂದು ನೋಡುತ್ತಾನೋ ಅವನೇ ಯಥಾರ್ಥವಾಗಿ ನೋಡುತ್ತಾನೆ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈ ಒಂದು ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾನೆ ಭಗವಂತ ಅಂತಂದರೆ, ಜ್ಞಾನಯೋಗಿ ಸಾಧನೆ ಮಾಡ್ತಾನೆ, ಅದರಿಂದ ಯಾವ ಪರಮಧಾಮವನ್ನು ಪಡ್ಕೊಳ್ತಾನೋ ಕರ್ಮಯೋಗಿ ಕೂಡ ಅದನ್ನೇ ಪಡ್ಕೊಳ್ತಾನೆ. ತನ್ನ ಸಾಧನೆಯನ್ನು ಮಾಡ್ತಾ ಮಾಡ್ತಾ ಜ್ಞಾನಯೋಗಿ ಎಲ್ಲಿಗೆ ಹೋಗಿ ತಲುಪ್ತಾನೋ ಕರ್ಮಯೋಗಿ ಕೂಡ ಅಲ್ಲಿಗೆ ಹೋಗಿ ತಲುಪ್ತಾನೆ. ಅದಕ್ಕೋಸ್ಕರನೇ ಯಾವ ಮನುಷ್ಯ ಕರ್ಮಯೋಗ ಮತ್ತು ಜ್ಞಾನವನ್ನು ಫಲರೂಪದಲ್ಲಿ ಒಂದು ಅಂತ ನೋಡ್ತಾನೋ ಅವನೇ ಯಥಾರ್ಥವಾಗಿ ನೋಡ್ತಾನೆ. ಈಗ ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾನೆ ಅಂತ ನಾವು ಹೇಗೆ ತಿಳ್ಕೊಳ್ಳೋದು ಅನ್ನೋದನ್ನ ಇಲ್ಲಿ ಕೃಷ್ಣ ಹೇಳ್ಕೊಡ್ತಾ ಇದ್ದಾನೆ. ಅಂದರೆ ಜ್ಞಾನಯೋಗವನ್ನು ಸಾಧನೆ ಮಾಡಿ ಮಾಡಿ ಅದರ ಫಲ ಏನು ಸಿಗುತ್ತೋ ಕರ್ಮಯೋಗವನ್ನೂ ಮಾಡಿದಾಗ ಅದೇ ಫಲ ಸಿಗುತ್ತೆ. ಅಂದರೆ ಎರಡರ ಫಲ ಒಂದೇ ಅಂತ ತಿಳ್ಕೊಳ್ತಾನಲ್ಲ ಅವನು ನಿಜವಾಗ್ಲೂ ಯಥಾರ್ಥವಾಗಿ ಅಂದ್ರೆ ಏನು, ಅದು ಹೇಗಿದೆಯೋ ಹಾಗೆ ಅವನು ನೋಡ್ತಾ ಇದ್ದಾನೆ ಅಂತ ಅರ್ಥ. ಈಗ ನಮ್ಮ ಒಂದು ಸ್ಥಿತಿ ಹೇಗಿರುತ್ತೋ, ನಾವು ಯಾವ ಮಟ್ಟದಲ್ಲಿದ್ದೀವೋ ಆ ರೀತಿ ನಮಗೆ ಕಾಣಿಸ್ತಾ ಇರುತ್ತೆ ಈ ಪ್ರಪಂಚ, ಆಯಿತಾ. ಅದಕ್ಕೆ ಯಾರು ಸುಖವಾಗಿರ್ತಾನೋ ಅವನಿಗೆ ಈ ಪ್ರಪಂಚವೆಲ್ಲ ಸುಖವಾಗಿದೆ ಅಂತ ಅನಿಸುತ್ತೆ. ಯಾರು ದುಃಖದಲ್ಲಿರ್ತಾನೋ ಅವ್ನಿಗೆ ಇಡೀ ಪ್ರಪಂಚ ದುಃಖದಲ್ಲೇ ಮುಳುಗೋಗಿದೆ ಅಂತ ಅನ್ನಿಸ್ತಾ ಇರುತ್ತೆ. ಯಾರು ಈ ಪ್ರಪಂಚವನ್ನು ಕೆಟ್ಟದಾಗಿ ನೋಡ್ತಾನೋ ಅವನಿಗೆಲ್ಲ ಕೆಟ್ಟದಾಗೆ ಕಾಣಿಸ್ತಾ ಇರುತ್ತೆ. ಯಾರು ಒಳ್ಳೆ ರೀತಿಯಲ್ಲಿ ನೋಡ್ತಾನೋ ಅವನಿಗೆ ಒಳ್ಳೆ ರೀತಿಯಲ್ಲೇ ಕಾಣಿಸ್ತಾ ಇರುತ್ತೆ. ಈಗ ನೋಡಿ, ಎಲ್ಲ ಕಡೆ ಭಗವಂತನನ್ನು ಕಾಣ್ತಾರೆ ಅಂತಾರೆ. ಯಾಕೆ? ಅವ್ರ ಮನಸ್ಥಿತಿ ಹಾಗಿರುತ್ತೆ, ಆ ಸ್ಥಿತಿಗೆ ಅವ್ರು ತಲುಪಿರ್ತಾರೆ. ಅದಕ್ಕೆ ಎಲ್ಲ ಕಡೆ ಭಗವಂತನೇ ಕಾಣಿಸ್ತಾ ಇರ್ತಾರೆ. ಅವ್ರು ಹೇಳೋದು ನಿಜಾನೇ ಆಗಿರುತ್ತೆ. ಆದರೆ ನಮಗೇನು ಅನಿಸುತ್ತೆ, ಇವರೆಲ್ಲ ಸುಮ್ಮನೆ ಹೇಳ್ತಾ ಇದ್ದಾರೆ ಅಂತ. ಯಾಕೆ? ನನಗಿನ್ನೂ ಆ ಒಂದು ಸ್ಥಿತಿ ಬಂದಿರೋದಿಲ್ಲ, ನನಗೆ ಆ ಮಟ್ಟದಲ್ಲಿ ಯೋಚನೆ ಮಾಡುವಂಥ ಒಂದು ಜ್ಞಾನ ನನ್ನಲ್ಲಿ ಇರೋದಿಲ್ಲ. ಅದರಿಂದ ನನಗೆ ಮನುಷ್ಯರೇ ಕಾಣಿಸೋದು, ಪ್ರಾಣಿಗಳು, ಜೀವಿಗಳು ಹೀಗೆ ಬೇರೆ ಬೇರೆಯಾಗಿ ಕಾಣಿಸುತ್ತೆ. ಆದರೆ ಯಾರು ಆ ಒಂದು ಮಟ್ಟವನ್ನು ತಲುಪಿರ್ತಾರೋ ಅವ್ರಿಗೆಲ್ಲ ಕಡೆ ಭಗವಂತ ಕಾಣಿಸೋದು ನಿಜಾನೇ. ಆ ಸ್ಥಿತಿಗೆ ನಾವು ತಲುಪೋದಕ್ಕೆ ಈ ಒಂದು ಸಾಧನೆಗಳನ್ನು ಮಾಡ್ತಾ ಇರುವಂಥದ್ದು. ಅದಕ್ಕೆ ಜ್ಞಾನ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ನೋಡಿ. ತಿಳುವಳಿಕೆ ಅನ್ನೋದಿಲ್ಲ ಅಂತಂದರೆ ನಮ್ಗೆ ಇದ್ರ ಬಗ್ಗೆ ಎಲ್ಲ ಹೇಗೆ ಗೊತ್ತಾಗೋದಕ್ಕೆ ಸಾಧ್ಯ ಆಗುತ್ತೆ? ಖಂಡಿತವಾಗ್ಲೂ ಇಲ್ಲ ಅಲ್ವಾ. ಸೊ ಆ ವಿಚಾರಗಳನ್ನೆಲ್ಲ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ್ದಾನೆ. ಆದರೆ ಅದನ್ನು ತಿಳ್ಕೊಂಡು ಅರ್ಥ ಮಾಡ್ಕೊಳ್ಬೇಕಾಗಿರೋದು ನಮ್ಮ ಕರ್ತವ್ಯ. ಈಗ ಪ್ರಶ್ನೆ ಏನು ಅಂತ ತಿಳ್ಕೊಳ್ಳೋಣ. ಸಾಂಖ್ಯಯೋಗ ಮತ್ತು ಕರ್ಮಯೋಗ ಎರಡೂ ಕೂಡ ಸರ್ವತಾ ಸ್ವತಂತ್ರ ಮಾರ್ಗಗಳಾಗಿವೆ. ಮತ್ತು ಎರಡರ ಸಾಧನ ಪ್ರಣಾಳಿಯಲ್ಲೂ ಕೂಡ ಅಂದರೆ ಅದನ್ನು ಮಾಡುವಂತಹ ಒಂದು ವಿಧಾನ ಇದೆಯಲ್ಲ, ಈಗ ಎರಡೂ ಕೂಡ ಸ್ವತಂತ್ರವಾದ ಮಾರ್ಗಗಳಾಗಿದ್ದರೂ ಕೂಡ ಅದರಲ್ಲಿ ನಡೆಯುವಂತಹ ಮಾರ್ಗ ಅಥವಾ ಅದರ ವಿಧಾನ ಅಂತ ನಾವು ಏನು ಹೇಳ್ತೀವೋ ಅದು ಹೇಗಿದೆ ಅಂತಂದರೆ, ಒಂದು ಪೂರ್ವ ಆದರೆ ಒಂದು ಪಶ್ಚಿಮದಷ್ಟು ಭೇದ ಇದೆ. ಅಂದರೆ ಏನು? ಇದೇ ಒಂಥರ ಅದೇ ಒಂಥರ. ಇದರಲ್ಲಿ ಭಗವಂತನು ನಾನೇ ಒಂದೇ ಅಂತ ಹೇಳ್ತಾರೆ, ಇದರಲ್ಲಿ ಭಗವಂತ ನಾನು ಸಪ್ರೇಟ್ ಅಂತ ಹೇಳ್ತಾರೆ. ಇದು ಭೇದ ಅನ್ನುತ್ತೆ, ಇನ್ನೊಂದು ಅಭೇದ ಅನ್ನುತ್ತೆ. ಈ ರೀತಿ ಬೇರೆ ಬೇರೆನೇ ರೀತಿಯಲ್ಲಿ ಅದು ಯೋಚನೆ ಮಾಡುತ್ತೆ. ಅಂದರೆ ಒಂದು ಪೂರ್ವ ಆದರೆ ಒಂದು ಪಶ್ಚಿಮ, ಎರಡೂ ಒಂದಕ್ಕೊಂದು ತಾಳೆ ಮಾಡೋದಕ್ಕೆ ಆಗೋದಿಲ್ಲ. ಅಂದರೆ ಅಷ್ಟು ಭೇದ ಇದೆ. ಆಗ ಎರಡೂ ಪ್ರಕಾರದ ಸಾಧಕರಿಗೆ ಒಂದೇ ಫಲ ಸಿಗೋದು ಹೇಗೆ ಸಾಧ್ಯ? ಅಥವಾ ಅದನ್ನು ಹೇಗೆ ನಾವು ಅರ್ಥ ಮಾಡ್ಕೊಳ್ಳೋದು, ಹೇಗೆ ಸಿಗುತ್ತದು ಅಂತ ಇದ್ರ ಬಗ್ಗೆ 2ನೇ ಶ್ಲೋಕದಲ್ಲಿ ವ್ಯಾಖ್ಯೆಯಲ್ಲಿ ಅವರು ಕರೆಕ್ಟಾಗಿ ತಿಳಿಸಿದ್ದಾರೆ. ಈಗ ಈ ಪ್ರಶ್ನೆ ನಮಗೂ ಬರುತ್ತೆ ಅಲ್ವಾ. ಸಾಂಖ್ಯಯೋಗ ಕರ್ಮಯೋಗ ಸ್ವತಂತ್ರವಾಗಿದ್ದರೂ ಅದರ ಒಂದು ಆಚರಣೆ ಮಾಡುವಂಥ ವಿಧಾನ, ಸಾಧನೆ ಮಾಡುವಂತಹ ವಿಧಾನಗಳು ಬೇರೆ ಬೇರೆನೇ ಆಗಿರಬೇಕಾದ್ರೆ ಎರಡರ ಫಲ ಮಾತ್ರ ಒಂದೇ ಆಗಿದೆಯಲ್ಲ, ಇದು ಹೇಗೆ ಸಿಗೋದಕ್ಕೆ ಸಾಧ್ಯ ಈ ರೀತಿ ಅಂತ ನಮಗೆ ಪ್ರಶ್ನೆ ಬರ್ಬೋದು. ಅದಕ್ಕೆ ಉತ್ತರ ಹೇಳ್ತಾ ಇದ್ದಾರೆ. ಹೇಗೆ ಅಂತಂದರೆ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದಾರೆ. ಯಾರಾದರೂ ಭಾರತ ವರ್ಷದಿಂದ ಅಂದರೆ ಭಾರತದಿಂದ ಅಮೇರಿಕಾಗೆ ಹೋಗಬೇಕು ಅಂತಂದರೆ
ಅವರು ಸರಿಯಾದ ಒಂದು ರಸ್ತೆಯನ್ನ ಹಿಡ್ಕೊಂಡು ಇಲ್ಲಿಂದ ಪೂರ್ವ ದಿಕ್ಕಿನಲ್ಲಿ ಹೋಗ್ತಾ ಇದ್ರೂ ಕೂಡ ಅಮೇರಿಕಾಗೆ ತಲುಪ್ತಾರೆ. ಈಗ ಒಂದು ಊರಿಗೆ ಹೋಗಬೇಕು ಅಂತಂದ್ರೆ ಅದಕ್ಕೆ ಬೇಕಾದಷ್ಟು ಮಾರ್ಗಗಳಿರುತ್ತೆ ಅಲ್ವಾ. ಒಬ್ಬ ನೆಟ್ಟಗಿರೋ ದಾರಿಲಿ ಹೋಗ್ತಾನೆ, ಒಬ್ಬ ಸುತ್ಕೊಂಡು ಹೋಗ್ತಾನೆ, ಇನ್ನೊಬ್ಬ ಆಕಾಶದಿಂದ ಹೋಗ್ಬೋದು, ಅಂದರೆ ಏರೋಪ್ಲೇನಲ್ಲೇ ಹೋಗ್ಬೋದು, ಇನ್ನೊಬ್ಬ ಟ್ರೈನಲ್ಲಿ ಹೋಗ್ತಾನೆ, ಬಸ್ಸಲ್ಲಿ ಹೋಗ್ತಾನೆ, ಒಬ್ಬ ಪೂರ್ವದಿಂದ ಹೋಗ್ತಾನೆ, ಒಬ್ಬ ಪಶ್ಚಿಮದಿಂದ ಹೋಗ್ತಾನೆ. ಎಲ್ಲಿ ಹೋದ್ರೂ ಆ ಊರಿಗೆ ಹೋಗಿ ತಲುಪ್ತಾನೆ ತಾನೆ. ಅದೇ ರೀತಿ ಈಗ ಭಾರತದಿಂದ ಅಮೇರಿಕಾಗೆ ಹೋಗಬೇಕು ಅಂತಂದ್ರೆ ಪೂರ್ವದ ದಿಕ್ಕಿನಲ್ಲಿ ನಾನು ಹೋಗ್ತೀನಿ ಅಂತ ಹೋದ್ರೂ ಕೂಡ ಅಮೇರಿಕಾಗೆ ತಲುಪ್ತಾನೆ. ಪಶ್ಚಿಮದ ಕಡೆಯಿಂದ ಹೋಗ್ತಾ ಇದ್ರು ಕೂಡ ಅವನು ಅಮೇರಿಕಾಗೆ ತಲುಪ್ತಾನಲ್ವಾ. ಅದೇ ರೀತಿ ಸಾಂಖ್ಯಯೋಗ ಮತ್ತೆ ಕರ್ಮಯೋಗದ ಸಾಧನೆಯ ಒಂದು ವಿಧಾನದಲ್ಲಿ ಪರಸ್ಪರ ಭೇದ ಇದ್ರೂ ಕೂಡ ಮನುಷ್ಯ ಯಾವುದೇ ಒಂದು ಸಾಧನೆಯಲ್ಲಿ ದೃಢತೆಯಿಂದ ಅವನು ಸದಾ ಅದರಲ್ಲೇ ತೊಡಗಿದ್ರೆ ಅವನು ಎರಡರ ಏಕ ಮಾತ್ರ ಅಂತಂದ್ರೆ ಎರಡು ಮಾಡಿದಾಗ್ಲೂ ಒಂದೇ ಲಕ್ಷ್ಯವಾಗಿರುವಂಥ ಪರಮಾತ್ಮನ ತನಕ ತಲುಪ್ತಾನೆ. ಇಲ್ಲಿ ಹೋಗುವಂಥ ಹಾದಿ ಬೇರೆ ಆಗಿರಬಹುದು, ಆದರೆ ಸೇರುವಂತಹ ಗುರಿ ಇದೆಯಲ್ಲ ಅದು ಭಗವಂತನೇ ಆಗಿರ್ತಾನೆ ಅನ್ನೋದು ಇದರ ಅರ್ಥ. ಇಷ್ಟು ನೀಟಾಗಿ ಅರ್ಥ ಆಗಿದೆ ಅಲ್ವಾ ಈ ಶ್ಲೋಕದ ಅರ್ಥ ಇದು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.